ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯರಾಜ್ ನಾಯ್ಡು, ಆಸರೆ ಫೌಂಡೇಶನಿಂದ. ಈ ವ್ಯಕ್ತಿ ನಾಗರಾಜ್ ಅಂತೇಳಿ ರೋಡಲ್ಲಿ ಬಿದ್ದಿರ್ತಾರೆ. ಅವ್ರನ್ನ ನಿಮ್ಮ ಹೆಸರೇನು? ಹಾಂ, ದೀಕ್ಷಿತ್ ಅಂತ ಕರ್ಕೊಂಬರ್ತಾರೆ. ಬನ್ನಿ, ಅದರಲ್ಲೇನಿದೆ, ಕುತ್ಕೊಳ್ಳಿ ಆಯಿತಾ. ದೀಕ್ಷಿತ್ ಕರ್ಕೊಂಬಂದು ಅವರು ಅಷ್ಟೊತ್ತಿಗೆ ಅವರ ಮಗನ ನಂಬರ್ ಹುಡುಕಿದ್ರು. ಇವರು ಬಂದು ಎಲ್ಲ ಹೇಳಿದ ನಂತರ ಅವ್ರ ಮಗಕ್ಕೆ ಕಾಲ್ ಮಾಡಿದ್ವಿ. ಆ ಮಗನಿಗೆ ಏನು ಕಾಲ್ ಮಾಡಿದ್ರೆ ಏನಾಯಿತು ಅಂತೇಳಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಟಿ ಬರುತ್ತೆ, ನೋಡಿ. ಇವ್ರು ತಪ್ಪು ಮಾಡಿದಾರೋ ಅವ್ರು ತಪ್ಪು ಮಾಡಿದಾರೋ ಗೊತ್ತಿಲ್ಲ. ಅಸಹಾಯಕರಾಗಿ ಬಂದಾಗ ನಾವು ತಗೊಳ್ತಕ್ಕಂಥ ಕರ್ತವ್ಯ ನಮ್ಮದು. ಆದರೆ ಸರ್, ಅವ್ರ ಮಗ ಏನಾದ್ರು ಹೇಳಲಿ, ನಾನು ನಿಮಗೆ ಜಾಗ ಕೊಡ್ತೀನಿ ಸರ್. ಒಂದು ನಿಮಿಷ, ಮಗನೇ ಹತ್ರ ಹೇಳಿದಾಗ ಸರ್, ಈಗ ಸರ್ ಒಂದು ನಿಮಿಷ, ಈಗ ನಾನು ಜಾಗ ಕೊಡ್ತೀನಿ, ಆರಾಮಾಗಿರಿ. ಬಟ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾತ್ರ ಅಲ್ಲ ಹೇಳಿ ಸರ್, ನಾನು ಹೇಳ್ಬಿಡ್ತೀನಿ. ಎಣ್ಣೆ ಸಿಗಲ್ಲ ಇಲ್ಲಿ, ಗಂಡಸಿಗೆ ಲೇಡೀಸ್ ಬೇಗ ಇರುತ್ತೆ. ಬಟ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಂದರೆ ಸರಿ ಇರಲ್ಲ, ದಯವಿಟ್ಟು ಬೇಡ. ನಿಮಗೆ ಸರ್ ಒಂದು ನಿಮಿಷ, ನೀವು ಸಾಯೋವರೆಗೂ ಊಟ ಕೊಡ್ತೀನಿ ಸರ್ ನಾನು, ಆಯಿತಾ? ಇಲ್ಲಿ ಆರಾಮಾಗಿರಿ ಸರ್. ಹಳೆದಲ್ಲಿ ಬಿಟ್ಬಿಡಿ ಸರ್, ನೀವು ಆರಾಮಾಗಿರಿ, ಓಕೆನಾ? ಇರಿ, ನೀವು ವರ್ಷನ ಬೇಡ, ಯಾವುದು ಬೇಡ ಸರ್. ಇಷ್ಟು ಜನದಲ್ಲಿ ನಿಮ್ಮೊಬ್ಬರಿಗೆ ಊಟ ಹಾಕೋದೇ ಇಲ್ದಿರ್ತಕ್ಕಂಥದ್ದು ಏನಲ್ಲ ನಮ್ಮದು, ಬೇಡ. ಹಳೆದನ್ನು ಬಿಟ್ಬಿಡಿ ಸರ್. ಮಕ್ಕಳೇ ಆಗಲ್ಲ ಅಂದಾಗ ಏನೇನು ಬಂತು ಸರ್, ಬರುತ್ತೆ ಸರ್, ಅರ್ಧ ಸುಳ್ಳು ಸರ್. ನೋಡಿ, ನಾವು ಅಪ್ಪನಾಗಿ ಕರೆಕ್ಟಾಗಿ ಮಕ್ಕಳು ನಿಭಾಯಿಸೋಕ್ಕಾಗಲಿಲ್ಲ, ಅವ್ರಿಗೆ ಸರಿಯಾದ ದಾರಿ ತೋರ್ಸೋಕ್ಕಾಗಿಲ್ಲ, ಅವ್ರನ್ನ ನಾವು ಒಂದು ಒಳ್ಳೆ ದಾರಿ ಕರ್ಕೋಗಿಲ್ಲ ಅಂದಾಗ ಅಂತಾರೆ ಯಾರಾದರೂ. ಫುಟ್ಬಾಲ್ ಸರ್, ಯಾರು ಹಣೆ ಬರ ಯಾರು? ಫುಟ್ಬಾಲ್ ಯಾಕೆ ಮಳೆ ಬಂತು ಹೆಂಗೆ ಸರ್? ಯಾಕೆ ನಾವು ಮಾಡಿದ ತಪ್ಪಿಗೆ ಆಯ್ತು, ನಾನು ತಪ್ಪು ಮಾಡಿದ್ವಿ ಅಲ್ವಾ? ಈಗಾಗಿದೆ, ಪಶ್ಚಾತ್ತಾಪ ಒಂದೇ ಸರ್. ನಿಮಗೆ ಆರಾಮಾಗಿರಿ ಸರ್. ನೀವು ಆಯಿತು, ನಿಮಗೇನು ಸರ್, 3 ಹೊತ್ತು ಊಟ, ಮಲ್ಗಕ್ಕೆ ಜಾಗ, ಎಣ್ಣೆ ಸಿಗಲ್ಲ, ಹೆಣ್ಣು ಮಕ್ಕಳು ವಿಚಾರ ಇಲ್ಲಿ ಬರಬಾರ್ದು. ಅದು ಬರೋದಿರ 76 ವರ್ಷ ನನಗೆ ಯಾರು ಮಾಡ್ತಾರ ಹೇಳಿದ್ದು ಅದೆಲ್ಲ 76 ವರ್ಷ ಯಾರು ಮಾಡ್ತಾರ? ಈಗ 76 ವರ್ಷಕ್ಕೆ ಅವರು ವಿತ್ತು ಪ್ರೂಫ್ ಕೊಡ್ತೀನಿ ಅಂತಂದರು. ಏನು ಮಾಡೋಕ್ಕಾಗುತ್ತೆ ನಾವು? ಹಂಗಾಗಿ ಬೇಡ. ಹಳೇದಲ್ಲ, ನಾನು ನಿಮಗೆ ಹೆಣ್ಣು ಕೊಡಬೇಕಲ್ಲ, ಹೆಣ್ಣು ತರಬೇಕಾಗಲ್ಲ, ನಿಮ್ಮನ್ನ ಸಂಬಂಧ ಮಾಡಬೇಕಾಗಿಲ್ಲ. ನೀವು ಬಂದಿರೋದೇನು, ನನಗೆ ಊಟ ಬೇಕು, ಇರಾಕಿ ಜಾಗ ಅಂತ ನಾನು ಕೊಡ್ತೀನಿ, ಓಕೆ? ದಯವಿಟ್ಟು ಅಲ್ಲಿ ಕೆಟ್ಟ ಭಾಷೆ ಮಾತಾಡಿದ್ರೆ ಕ್ಷಮಿಸಿ. ಗೊತ್ತಾಗಬೇಕು, ಅಪ್ಪನಾಗಿ ಕರ್ತವ್ಯ ನಿಭಾಯಿಸದೇ ಇದ್ದಾಗ ಮಕ್ಕಳು ಏನಾಗ್ತಾರೆ. ಇದರಲ್ಲಿ ಈ ವ್ಯಕ್ತಿ ತಪ್ಪೋ ಅಥವಾ ಮಗನ ತಪ್ಪೋ ನಂಗೆ ಗೊತ್ತಿಲ್ಲ. ಒಟ್ಟಾರೆ ಆಸರೆ ಅಂತ ಬಂದು ಕೇಳಿದಾಗ ಕೊಡ್ತಕ್ಕಂಥ ಕರ್ತವ್ಯ ನಂದು, ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಅಮ್ಮ ಕಾಲತ್ತು ಅವ್ನಿಗೆ ಎರಡು ಫಸ್ಟ್ ಮದುವೆ ಮದುವೆ ಆಗಿಲ್ಲ. ಆಮೇಲೆ ತಿರುಗಿ ಮದುವೆ ಮಾಡಿದೆ. ಬಂದು ಹಚ್ಚಿರು ಅಮ್ಮ. ಮಹೇಶ್ವರನ ನಾನು 5 ಜಿಂದಾಲ್ಗೆ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ 100 ರೂಪಾಯಿ ಕಟ್ಬಿಟ್ಟು ಮಾತ್ರೆ ಎಲ್ಲ ಕೊಟ್ಟರು, ತಗೊಂಬಂದೆ. ನಿಮ್ಮ ಹೆಸರೇನು? ನಾಗರಾಜು. ಏನು ಕೆಲಸ ಮಾಡೋದು ನೀವು? ಟಿ ಟಿ ಡ್ರೈವರು. ನೀವು ಡ್ರೈವರು? ಸ್ವಂತ ಟಿ ಟಿ ಇದ್ದೆ ನಾನೊಂದು. ಒಂದು ಗಾಡಿ 1 kg 5 ತಿವಲ್ಲೈನು, ಇನ್ನೊಂದು 1 kg 2 996 2 ಗಾಡಿ ಇತ್ತು. ಏನು ಮಾಡಿದ್ರು ಅವನ್ನ? ಅದು ನಮ್ಮ ಹೆಂಗಸರು ಹಾಸ್ಪಿಟಲ್ ಇದ್ರು, ಕಿಡ್ನಿ ಫೇಲರ್ ಆಗುತ್ತೆ. 6 ತಿಂಗಳು ನೋಡ್ಕೊಂಡು ನಾನು ಮಗ ಯಾರು ಬಂದು ಮಗ ಇದನ್ನು ಲೋಪನ್ ಬಂದು ಕೊಡಿದ್ದಾರೆ. ಏನು ಮಾಡ್ತಾರೆ ಮಗ? ಟಿ ವಿ ಸೀರಿಯಲ್ ಮನೆ ಇದೆ. ಟಿ ವಿ ಸೀರಿಯಲ್ ಯಾವುದು? ಟಿ ವಿ ಸೀರಿಯಲ್ ಯಾವುದೊಂದು ಗೊತ್ತಿಲ್ಲಣ್ಣ, ಹೋಟೆಲ್ ಸೀರಿಯಲ್ ಮನೆ ಇದೆ. ಟಿ ವಿ ಸೀರಿಯಲ್ಲು ಅವ್ನು ಹೇಳಿದ್ದನ್ನು ಕೇಳಿದ್ದು. ಅವ್ರ ಹೆಸರೇನು? ಪ್ರಕಾಶ್. ಅವರೊಬ್ಬರೇ ಮಗ? ಒಬ್ಬನೇ ಮಗ. ಒಬ್ಬ ಮಗಳಿದ್ದಾಳೆ. ಮಗಳೆಲ್ಲಿದ್ದಾರೆ? ಚಾಮರಾಜಪೇಟೆ ನ್ಯಾಷನಲ್. ಅವ್ರ ಹೆಸರೇನು? ಚಂದ್ರಕಲಾ. ಅವ್ರು ಯಾರು ನಿಮ್ಮನ್ನು ನೋಡ್ಕೊಳ್ತಾ ಇಲ್ಲ? ಅವರೇ ಬಿಸಿ ಕರ್ಕೊಂಡು ಮಾಡಿ ಮೋಸ ಮಾಡಿದೆ ನನಗೆ. ಮಗಳೇ ಮೋಸ ಮಾಡಿದ್ವಿ. ಮಗ ಹೇಳ್ಕೊಟ್ಟಾನೆ ತೆಂಗಿಗೆ, ಅಪ್ಪ ಇನ್ನೂ ನೋಡಿ ಹೆಂಗ ನಡೆದಿರ್ತಾರೆ, ಕರ್ಕೊಂಡ್ಬಂದು ಸೈ ಮಾಡಿಸ್ಕೊಬೇಕಂತ. ಏನು ಸೈನು? ಮನೆ ಬಿಲ್ಡಿಂಗು. ನಿಮ್ಮ ಬಿಲ್ಡಿಂಗ್ ಇದೆಯಾ? ಸ್ವಂತ ಬಿಲ್ಡಿಂಗ್ ಇದೆಯಾ? ಎಲ್ಲಿ? ಹೆಸರುಗಡೆ ಹತ್ರ ಕುರುಬಳಿ. ಮತ್ತೆ ಅಲ್ಲೇ ಇರ್ಬೋದಾಯ್ತಲ್ಲ, ಮತ್ತೆ ಯಾಕೆ ಅವನಿಗೆ ಕರ್ಕೊಂಡ್ ಆಚೆ ತಳ್ಬಿಟ್ಟಣ ಮಗ? ಇಲ್ಲ ನಾನೇ ಬರ್ಬೇಕಾಯ್ತು. ಆಚೆ ನೆನ್ಸಿ ಯಾವಾಗ ಹೋದ್ಲು, ಶುಕ್ರ 5:45ಗೆ ಹಾಸ್ಪಿಟಲ್ ಡೈಲಾಜ್ ಮಾಡ್ಕೊಂಡ್ ಬರ್ತಾ ಇದ್ದೆ ಡೈಲಿ 1 ನಿಮಿಷ ಬಿಟ್ಟು ರಾಮ ಹಾಸ್ಪಿಟಲಿಂದ.
ಅದು ಕರ್ಕೊಂಬಂದ ಮನೆಗೆ ಬಂದೆ ಶುಕ್ರವಾರ ಪ್ರಾಣ ಬಿಟ್ಬಿಟ್ಟು ಒಬ್ಬನೇ ನಾನು ಯಾರಿಲ್ಲ ಮಾಡಿ 4 ಬೆಡ್ರೂಮ್ ಇದೆ. ಎಷ್ಟು ದಿನ ಆಯ್ತು ಮನೆಯಿಂದ ಹೊರಗೆ ಹಾಕಿ ನಿಮ್ಮನ್ನ? ಆಯಿತು ಒಂದು 6-7 ವರ್ಷ ಆಯಿತು. 6-7 ವರ್ಷದಿಂದ ಏನು ಕೆಲಸ ಮಾಡ್ತಿದ್ರಿ ಮತ್ತೆ ನೀವು? ಹಿಂಗೆ ಅಲ್ಲಿ ಹೇಳ್ಕೊಂಡು ಹೆಸರುಗಡದಲ್ಲಿ ಎಲ್ಲಿ ಮನೆ ನಿಮ್ದಿರೋದು? ಹೆಸರು ಹೇಳ್ಕೊಂಡು ಕುರುಬಳ್ಳಿ ಇದು ಚಂದ ಇದು ಕುರುಬಳ್ಳಿ ಅಂತ ಎಲ್ಲಿ ಇದು? ಅದು ಬಂದು ಲಕ್ಷ್ಮೀಪುರ. ಹೆಸರುಗಡದ ಹತ್ರ? ಲಕ್ಷ್ಮೀಪುರ ಬಿಟ್ಟು ಅಲ್ಲಿ ಇದೆ ಮೈನ್ ರೋಡಲ್ಲಿ. ಅಲ್ಲಿ ಮನೆ ಇದೆ? ಮೈನ್ ರೋಡಲ್ಲಿ ಮನೆ ಇದೆ. ಮನೆ ನಮ್ಮೂರ ಹಳ್ಳಿಗೆ ದೊಡ್ಡ ಮನೆ ಅಂತ ಬರುತ್ತೆ. ಡ್ಯೂಪ್ಲೆಕ್ಸ್ ಮನೆಗೆ ಯಾರ್ದಿಲ್ಲ, ನಮ್ಮದು ಬರುತ್ತೆ ಡ್ಯೂಪ್ಲೆಕ್ಸ್ ಮನೆ. ಅದು ಸೊಸೆನೂ ಮಾಡಿದ್ದಾರೆ, ಸೊಸೆನೂ ಸರಿಯಿಲ್ಲ. ಸೊಸೆ ಬಂದು 2 ಲಕ್ಷ ಸಂಬಳ ಬರ್ತದೆ. ನೀವು ಟಿಟಿನ ಎಲ್ಲಿ ಓಡಿಸ್ತಾ ಇದ್ರಿ? ಶೂಟಿಂಗಲ್ಲಿ. ಶೂಟಿಂಗ್ ಮೇಲೆ ಬಟ್ಟೆ ಹೊಡೆಯೋರು ಮೇಕಪ್ ಮಾಡೋರು ಕರ್ಕೊಂಡು ಹೋಗ್ತಾರೆ ಟಿಟಿಲಿ. 4 ಜನ ಬರೋದು. ಯಾವ್ಯಾವ ಸೀರಿಯಲ್ ಮಾಡಿದ್ರಿ ನೀವು? ಬಿಟ್ಟಿದ್ದೀರಾ? ಸೀರಿಯಲ್ ಬರೀ ಪಿಕ್ಚರ್ ಮಾಡಿದ್ದೆ. ಯಾವ ಪಿಕ್ಚರ್ ಬಿಟ್ರಿ ನೀವು? ಅಕ್ಕನಿಂದ 40 ವರ್ಷ ಲೆಕ್ಕ ಹಾಕೊಳ್ಳಿ. 40 ವರ್ಷ. ಲಾಸ್ಟಿಗೆ ಯಾವ್ದು ಮಾಡಿದ್ರಿ? ರಾಬರ್ಟು ದರ್ಶನ್ ಅವ್ರದ್ದು. ಕಾರ್ಡ್ ಕೊಡಿಯೋದು ಅವ್ರದ್ದು? ಕಂಠೇಶ್ ಹೊಡಿಯೋಣ. ಏನಿದು ನೋಡ ತೋರಿಸು. ಚಲನಚಿತ್ರ ವಾಹನ ಚಾಲಕರ ಸಂಘ ಬೇರೆ ಇದೆಯಾ ಅದಕ್ಕೆ? ಹೌದಣ್ಣ. ಓಹೋ. ಅದು ಸೇರ್ಕೊಬೇಕಂದ್ರೆ ಈಗ ಈಗ ಸೇರ್ಕೊಬೇಕಂದ್ರೆ 3 ಲಕ್ಷ ಕಟ್ಬೇಕು. 3 ಲಕ್ಷ ಬೇಕು ಕಟ್ಬೇಕಂದ್ರೆ ಅವು ನಾ ಮಾಡಿದಿಲ್ಲ. ಒಂದು ನಿಮಿಷ ನಂಬರ್ ಬಿಡಿ. ಅದು ಈಗ ಇದ್ರಲ್ಲಿ ನಿಮ್ಮ ಫೋಟೋ ಎಲ್ಲಿದೆ? ಓ, ಎಲ್ಲು ನಾಗರಾಜು. ಹೌದಣ್ಣ. ಈ ಮೊಬೈಲ್ ನಂಬರ್ ಯಾರ ಹತ್ರ ಇದೆ ಇದು? ಇವಾಗ ಯಾರೋ ಲೇಡೀಸ್ ಹೊಡ್ಕೊಂಡು ಹೋಗ್ತಾರೆ. ಓಹೋ. ಫೋನ್ ಮಾಡಿ ಆಯ್ತಲ್ಲ. ಎಲ್ಲು ನಾಗರಾಜ್ ನೋಡಿ ಹೆಂಗಿದ್ದಾರೆ. ನಿಜ ಹೇಳ್ತಿದ್ದಾರೆ ಇವರು. ಅಯ್ಯಪ್ಪ, ಸುಳ್ಳು ಬರಲ್ಲ ನೋಡಿ. ಅಲ್ಲ, ಇದು ಸುಳ್ಳು ಹೇಳಕ್ಕಾಗಲ್ಲ. ಇದು ನೀವೇ ನಾಗರಾಜು? ಹೌದು. ಅವಾಗ ಹೆಂಗಿದ್ದೀರಿ ನೋಡಿ. ಅವಾಗ ಹಂಗಿದ್ದೆ ನಾನು. ಸುಳ್ಳು ಮೋಸ ಬರಲ್ಲ. ನಾನು ಸುಳ್ಳು ಮಾಡಿ ಹೆಂಗಿದ್ದೆ. ಚಲನಚಿತ್ರ ವಾಹನ ಚಾಲಕರ ಸಂಘ. ಮತ್ತೆ ಈ ಫಿಲಮ್ನವ್ರು ಯಾರು ನಿಮಗೆ ಹೆಲ್ಪ್ ಮಾಡಲಿಲ್ಲ? ರಿಟೈರ್ಮೆಂಟ್. ಇದ್ಯಾರ್ದು ನಂಬರ್ ಇದು? ಇದು ಅಲ್ಲಿ ಮಲಗ್ತಾ ಇದ್ನಲ್ಲ, ಕೊಟ್ಟು ಬರ್ತದೆ. ಪಾಪ ನುಡಿ ಬಂದು ಎಂಟತ್ತಿಗೆ ಮಲಗಿದೆ ಅಂದ್ರು. ಅವ್ರಿಗೆ ಕೊಟ್ಲು ಅಡುಗೆ. ಏನೋ ಲಗ್ಗರಿ ಬೀಜ ಮನೆ ಶಿಲ್ಪ. ಏನು ಕೊಟ್ರು? ಯಾವ ಏನೇನೋ ಪ್ರಾಬ್ಲಮ್ ಇದೆ ನಾನು ಬಾ ಫೋನ್ ಮಾಡ್ಕೊಂಡು ಬಾ, ಮನೆ ಸರಿಸ್ತೀನಿ ಅಂತ ಹೇಳಿ. ಮನೆ ಜಾಗ ಮಲಗಿ ಜಾಗ ಅಲ್ಲಿ. ಇವಾಗ ಮೊನ್ನೆ ಮನೆ ಬಾಗಿ ಮುಡ್ತು, ಮಲಗಿ ಜಾಗ ಅಲ್ಲ. ನಿಮ್ಮ ಮಗನ ನಂಬರ್ ಇದೆಯಾ? ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ. ಇದೆಯಾ? ಒಂದೇ ನಿಮಿಷ ರೀ, ಫೋನ್ ಮಾಡೋಣ. ಬೇಡ, ನಾವು ಮಾಡ್ಬೇಡೋಣ ದಯವಿಟ್ಟು. ಅಲ್ಲ ಈಗ ನಾನು ಒಂದು ನಿಮಿಷ ಸರ್, ನೀವು ಇಷ್ಟ ಇಲ್ಲ ಒಂದು ನಿಮಿಷ ಬರ್ಕೊಡ್ತೀನಿ ಸರ್, ಒಂದು ನಿಮಿಷ. ನೀವು ಇಷ್ಟ ಇಲ್ಲ ಅಂದ್ರೆ ಇಲ್ಲ, ರಾಮಗಿರಿ ಕೇಳಿ. ಈಗ ನನಗೆ ಏನ್ ಗೊತ್ತಾ, ಈಗ ಅವ್ನು ಮಾಡಿರೋ ತಪ್ಪ ಸರಿನಾ ಕೇಳ್ಬೇಕಲ್ಲ, ಕೇಳ್ಕೊಳ್ಳಿ. ಅಷ್ಟಕ್ಕೆ ನೀವು ಹೋಗಿ ಅಂತ ಹೇಳ್ತಾ ಇಲ್ಲ, ನೀವು ಆರಾಮಾಗಿರಿ ಸರ್. ಇಲ್ಲಿ ಸರ್ ಇವರೇನಾ? ಕಳ್ಳ ಸುಳ್ಳು 4 ಯಾವ ಸೀರಿಯಲ್ ಮಾಡ್ತೀರಾ ಅಂತ ಹೇಳಿದೀನಿ. ಒಂದು 10 ನಿಮಿಷ ಗೊತ್ತಾಗುತ್ತೆ. ಒಂದು ನಿಮಿಷ ಅವ್ರ ನಂಬರ್ ಕೊಡಿ ಸರ್. ಇಲ್ಲಿ ಅದೇ ಮೇಲಿದೆ ನೋಡಿ, ಅದರಲ್ಲೇ ಇದೆ. ಇಲ್ಲಿ ಮೇಲೆ ಒಂದು ನಿಮಿಷ. ಎಷ್ಟು ಚೆನ್ನಾಗಿ ಸಾಕ್ತದೆ ಗೊತ್ತಣ್ಣ. ಗಾಡಿ ಚೀಟಿಗೆ ಕೊಡಿಸಿದ್ದೆ. ಅಲ್ಲ ಸರ್, ಅವ್ರೇನೋ ಸರಿ ಇಲ್ಲ. ಮಗ ಹೊರಗೆ ಹಾಕಿದ್ನಲ್ಲ, ಮಗಳು ಹೊರಗೆ ಹಾಕಿದ್ನಲ್ಲ, ಹೋಗೊಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ದೇರಣಪುರ ಸ್ಟೇಷನ್ ಬರ್ತದೋ. ನಾನು ಕರೆಕ್ಟಣ್ಣ. ಇಲ್ಲಿಂದ ನಾನು ಬಂದ್ಬಿಡ್ನಲ್ಲ, ಸ್ವಲ್ಪ ಕುಡ್ಕ. ನಾನು ಇರೋ ಓಪನ್ ಸ್ವಲ್ಪ ಕುಡ್ಕ ಆಚೆ ಬಂದ್ಬಿಡ್ನಾ. ಅಪ್ಪ ಅಲ್ಲಿ ಸುಳ್ಳು ಹೇಳ್ಬೋದು. ಮನೆ ತಗೊಂಡಿದ್ದೇವೆ. ಒಂದು ನಿಮಿಷ ತಡ್ರಿ. 4 ಜನ ಆಶ್ರಮಕ್ಕೆ ಸೇರಿಸಿದ್ರು ಅಂತ ಹೇಳಿದ್ರು. ಒಂದು ನಿಮಿಷ. ನಿಮ್ಮ ಮಗನ ಹೆಸರೇನು? ಪ್ರಕಾಶ್. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಪ್ರಕಾಶ್ ಅವರಲ್ವಾ ಸರ್? ಹೌದು ಸರ್. ಸರ್, ನಿಮ್ಮ ತಂದೆ ಎಲ್ಲಿದ್ದಾರೆ ಸರ್? ಅವರು ಗೊತ್ತಿಲ್ವಲ್ಲ. ನಾಗರಾಜ್ ಅವರಾ ನಿಮ್ಮ ತಂದೆ? ಹೌದು ಸರ್. 6-7 ವರ್ಷ ಆಯ್ತಂತ ಮನೆಯಿಂದ ಹೊರಗೆ ಹಾಕಿ, ನಿಜನಾ? ಸರ್ ಸುಳ್ಳು ಸರ್. ಓಕೆ. ಅವರು ಮದುವೆ ಮಾಡ್ಕೊಂಡಿದ್ದಾರೆ ಇನ್ನೊಬ್ರು ಯಾರನ್ನು. ಓ, ಕೇಳಿದ್ವಿ. ಹಾ, ಅದ್ರ ಫೋಟೋ ಕಳಿಸ್ತೀನಿ ನೋಡಿ. ಇನ್ನೊಂದು ಮದುವೆ ಆಗಿದ್ದಾರೆ ಅವರು? ಅವ್ರು ನೇತ್ರ ಅನ್ನೋರು ಹುಡುಗಿನ ಮದುವೆ ಮಾಡ್ಕೊಂಡು 5-6 ವರ್ಷ ಆಯ್ತು. ತಾಯಿ ಇದ್ದಂಗೆ ಅವ್ರು ಮದುವೆ ಮಾಡ್ಕೊಂಡಿದ್ರು. ಇದು ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದನ್ನ. ರೆಕಾರ್ಡ್ ಆಗುತ್ತೆ. ಓಕೆನಾ? ಆ ಫೋಟೋಸ್ ನಿಮಗೆ ಕಳ್ಸ್ಕೊಡ್ತೀನಿ. ಆಮೇಲೆ ಇವರು ತುಂಬಾ ಹ್ಯೂಮನೈಸರು. ಓಕೆನಾ? ನಾನೇನ್ ಮಾಡಿದೆ, ನಾನು ಶೂಟಿಂಗ್ ಹೋಗ್ತಾ, ನಾನು ಮೀಡಿಯಾದಲ್ಲಿ ಇದ್ದವನು. ನಾನು ಶೂಟಿಂಗ್ ಹೋಗೋದು ಬರೋದು ಇತ್ತು.
ನಾನು ಇವ್ರು ಎಲ್ಲೋ PGಲಿ ನಮ್ ತಮ್ಮ ಅಂದ್ರೆ ಆಕೆನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ಲು ಪ್ರೇಮ ಅಂತ. ಅವಳು ಕೂಡ ಈ ಅಪ್ಪ ಹಿಡ್ಕೊಂಡಿದ್ದ, ಮದುವೆ ಮಾಡ್ಕೊಂಡಿಲ್ಲ, ಹಿಡ್ಕೊಂಡಿದ್ದ. ಅಯ್ಯಪ್ಪ. ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ, ಪೂರ್ತಿ ಸ್ಟೋರಿ ಹೇಳ್ಬಿಡ್ತೀನಿ. ನಮ್ ತಾಯಿ ಇದ್ದಂಗೆನೆ ನಾನು SLC ಓದ್ತಾ ಇದ್ದೆ. ಅವಾಗ ನಾನು ಇವ್ರಿಬ್ರದ್ದು ಕಂಡಿಡ್ದೆ. ಯಾವಾಗ ಹೋದ್ರೆ ಹೋಗ್ಲಿ ಅಂತ ನಮ್ ತಾಯಿ ಬಿಟ್ಕೊಟ್ಬಿಟ್ರು. ಆಯ್ತಾ ಸರ್? ಈ ಮನುಷ್ಯ ಅವ್ರ ಜೊತೆಲೆ ಇದ್ದ, ನಮ್ಮ ಮನೇಲಿ ಇರ್ತದ, ಅವ್ರ ಮನೇಲಿ ಇರ್ತಾ ಇದ್ದ. ಆ ಅಮ್ಮ ಈ ಅಪ್ಪನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಯಾರು? ಆ ಪ್ರೇಮ ಅನ್ನೋರು. ಅಲ್ಲ, ಲತಾ ಅಂತ ಒಂದ್ ಮದುವೆ ಆಯ್ತು ಸರ್. ಗೊತ್ತಿಲ್ಲ, ಲತಾ ಅನ್ನೋದು ನನಗೆ ಗೊತ್ತಿಲ್ಲ ನೋಡಿ. ಬರ್ತಾ ಅಲ್ಲ, ನೀವ್ ಹೇಳಿದ್ದು ಯಾರನೋ ನೇತ್ರ ಮದುವೆ ಆದ್ಮೇಲೆ ಮತ್ತೆ ಪ್ರೇಮ. ಇಲ್ಲ, ಪ್ರೇಮ ಬಂದು ಹಳಬ್ರು. ಓಹೋ, ಫಸ್ಟೇ ಪ್ರೇಮ. ನಮ್ ತಾಯಿ ಆದ್ಮೇಲೆ ಕಾಂತ ಅಂದ್ಬಿಟ್ಟು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮದುವೆ ಮಾಡ್ಕೊಂಡು ಅವನೊಂದ್ ಮಗು ಹುಡ್ಸಿ ಆ ಅಮ್ಮ ಹೋಗ್ಬಿಟ್ಲು. ಇವ್ರನ್ನ ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಪ್ರೇಮ. ಆಮೇಲೆ ಸುಮಾರು ಆಯ್ತು. ಆಮೇಲೆ ನಮಗ್ ಗೊತ್ತಾಗಿದ್ದು, ನನಗೆ ವಯಸ್ಸಿಗೆ ಬಂದಾಗ ಗೊತ್ತಾಗಿದ್ದು ಪ್ರೇಮ ಅಂತ. ಓಕೆ. ಪ್ರೇಮ ಅಂತ ಗೊತ್ತಾದ್ಮೇಲೆ ನಾವು ಅವ್ರ ಮನೆಗೆಲ್ಲ ಹೋಗಿ ಹಿಡಿದು ಮಾತಾಡಿ ಎಲ್ಲ ಮಾಡಿದ್ವಿ. ಇವ್ರು ಸರೋಗ್ಲಿಲ್ಲ, ನಮ್ ತಾಯಿ ಬಿಟ್ಬಿಟ್ರು. ಆ ಅಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ಓಕೆನಾ? ಅವ್ರಿಗೆ 3 ಜನ ಮಕ್ಕಳು, ಮಂಜುನಾಥ್, ಒಂದ್ ಹೆಣ್ಣು ಮಗು, ಒಂದ್ ಗಂಡು ಮಗು. ಆ ಮಂಜು ಅನ್ನೋನ್ ಏನ್ ಮಾಡ್ತಾನೆ, ಇವ್ರನ್ನ ತಂದೆ ಇಲ್ಲ ಅನ್ನೋ ಸ್ಥಾನಕ್ಕೆ ಇವ್ರನ್ನ ತಂದೆ ತುಂಬಾ ಹಚ್ಕೊಂಡಿರ್ತಾರೆ. ನಮ್ಮನ್ನ ರೋಡ್ ಬೀದಿ ಮಾಡ್ಬಿಡ್ತಾರೆ. ನಮ್ಗೆ ಯಾವ್ದು ₹1 ಒಂದು ಅಂಡರ್ವೇರ್ ಕೊಡ್ಸಿಲ್ಲ, ನಮ್ಗೆ ಓದಿಸಿಲ್ಲ, ಏನಿಲ್ಲ. ನಮ್ ತಾಯಿ ಕಷ್ಟ ಬಿದ್ದು ನಾನ್ ಪೇಪರ್ ಹಾಕಿ, ಆಯ್ತಾ ಸರ್, ನಮ್ ಜೀವನ ಹಿಂಗೆ. ಅಲ್ಲ, ಮನೆನ ಕಟ್ಸಿದ್ರು, ದೊಡ್ಡ ಮನೆ ಊರಿಗೆ. ಸರ್ ಅಲ್ಲಿಗೆ ಬರ್ತೀನಿ ಸರ್. ಪ್ರತಿಯೊಂದು ನಿಮ್ಗೆ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಸರ್. ನಿಮ್ಗೆ ರೆಕಾರ್ಡ್ ಆಗ್ತಿದೆ, ನಿಮ್ಗೆ ಪ್ರತಿಯೊಂದು ನಿಮ್ಗೆ ಸತ್ಯಾಂಶ ಗೊತ್ತಾಗ್ಬೇಕು. ವಿತ್ ಡಾಕ್ಯುಮೆಂಟೇಶನ್ ಇದೆ ನನ್ನ ಹತ್ರ. ಓಕೆನಾ? ಈ ತರ ಸರ್ ಹೇಳಿ ಸರ್. ಈ ತರ ಶೋಕಿಗಳು ಮಾಡ್ಕೊಂಡೇ ಬಂದ್ರು. ನಮ್ ತಾಯಿ ಕಿಡ್ನಿ ಪ್ರಾಬ್ಲಮ್ ಆಯ್ತು. ನಮ್ ತಾಯಿಗೆ ಸುಮಾರು ದುಡ್ಡು ಖರ್ಚು ಮಾಡಿದ್ವಿ, ಉಳಿಲಿಲ್ಲ. ನಮ್ ತಾಯಿ ಇವರು ಇದ್ದ TTನ 2 ಮಾರಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ ಸರ್. ಸುಳ್ಳು. ಆಮೇಲೆ ಇವರು ಒಂದು ಗ್ರಾಮ್ ಚಿನ್ನ ನಮ್ ತಾಯಿ ಕೊಡ್ಸಿದ್ ಪಾಪ ಪುಣ್ಯ ಕಟ್ಕೊಂಡಿಲ್ಲ. ನನಗೆ 1 ಗ್ರಾಮ್, ಒಂದು ಒಳ್ಳೆ ಬಟ್ಟೆ, ಒಂದು ಒಳ್ಳೆ ಶರ್ಟ್. ಸರ್ ನಾನ್ ಮದುವೆ ಮಾಡ್ಕೊಬೇಕಾದ್ರು ಕೂಡ ನಾನು 5,000, ನಾನು 1.5 ಲಕ್ಷ ಖರ್ಚು ಮಾಡಿ ನಾನು ಮದುವೆ ಮಾಡ್ಕೊಂಡೆ ಸರ್. ಅದಕ್ಕೆ ಪ್ರೂವ್ ಇದೆ. ನನ್ ತಾಯಿ ಇದ್ರು ₹1. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಮೈನ್ ಪಾಯಿಂಟ್. ನಮ್ ತಾಯಿ 2.5 ಲಕ್ಷ ಕಾರಲ್ಲ ಇದ್ರಲ್ಲಿ ಇದ್ರಲ್ಲಿ ಇಟ್ಟಿರ್ತಾರೆ. ಅದರಲ್ಲಿ ಈರುಳ್ಳಿ ಇಟ್ಟಿರ್ತಾರೆ ನನ್ನ ಮಕ್ಕಳಿಗೋಸ್ಕರ FD ಮಾಡಕ್ಕೆ. ಅಲ್ಲಿ ಇವ್ರು ಏನ್ ಮಾಡ್ತಾರೆ, TT ನಾನು ಶೂಟಿಂಗ್ ಹೋಗಿರ್ತೀನಿ. ನನ್ನ ಹೆಂಡತಿ ಕೂಡ ಟೀಚರು. ನಮ್ ತಂಗಿ ಇರ್ತಾರೆ. ನಮ್ಮಪ್ಪ ನೋಡ್ಕೊಳಕ್ಕೆ ಅಂತ 1 ತಿಂಗಳು ರಜಾ ಹಾಕ್ಸಿದೆ. TT ಇದು ಬಂದ್ಬಿಟ್ಟಿದೆ ಅಂತ ನಮ್ಮ ಅಮ್ಮನ್ ತಲೆ ಸವರಿ ಬೀಗ ಹೊಡೆದು ನಮ್ಮ ಮನೇಲೇನೆ 2.5 ಲಕ್ಷ ಎತ್ಕೊಂಡು ಹೋಗ್ತಾನೆ ಮನುಷ್ಯ. ಎತ್ಕೊಂಡು ಹೋಗ್ತಾನೆ. ನಮ್ ತಾಯಿ ಬೆಡ್ಡಲ್ಲಿ ಇರ್ತಾರೆ. ಆಮೇಲೆ ನಾನು ಡೈಲಿ ಒಂದು ಈಕೋ ಕಾರ್ ಮಾಡಿ, ನಂದೇ ಈಕೋ ಕಾರು, ಡಯಾಲಿಸಿಸ್ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ನಮ್ಮ ಅಪ್ಪನಿಗೆ 500, ನಮ್ಮ ಅಮ್ಮನಿಗೆ 500, ಕಾರ್ಗೆ ₹500 ಪೆಟ್ರೋಲ್ ಹಚ್ಚಿ ಕಳಿಸ್ತೀನಿ. ಇವ್ರು ಏನ್ ಮಾಡ್ತಾರೆ, ಫುಲ್ 8 PM ಬಾಟ್ಲಿಗಳು ಇಟ್ಕೊಂಡಿರ್ತಾರೆ, ಸಾಚೆಟ್ಗಳು ಕುಡಿಯಕ್ಕೆ. ನನ್ನ ತಾಯಿನ ಕರ್ಕೊಂಡ್ ಡೈರೆಕ್ಷನ್ ಮುಗಿಸ್ಕೊಂಡು ಕರ್ಕೊಂಡ್ ಬರ್ತಾ ಫುಲ್ ಎಣ್ಣೆ ಹೊಡೆದು ಮನೆ ಒಳಗ್ ಬರಲ್ಲ. ನಾನು 3 ದಿನ ಆಚೆ ಇರ್ತೀನಿ ಶೂಟಿಂಗ್ ಅಲ್ಲಿ. ನಮ್ ತಾಯಿಗೆ ಒಂದ್ ರಾತ್ರಿಗೆ ಬಾಯಿ ಮೂತಿ ತಲೆ ಎಲ್ಲ ಊದ್ಕೊಂಡಂಗೆ ರಕ್ತ ತಗೊಂಡ್ ಹೊಡೆದ್ಬಿಟ್ಟಿದ್ದಾನೆ ಚೆನ್ನಾಗಿ ನಮ್ಮ ಅಮ್ಮನಿಗೆ. ಕಿಡ್ನಿ ಪೇಷಂಟ್ಗೆ ಹೊಡೆದ್ಬಿಟ್ಟು, ಆಯ್ತಾ, ಯಾವ್ದನ್ನ ಮಾತಾಡ್ದೆ, ನಿಮ್ಮ ಅಮ್ಮನ್ ಸಾಯಿಸ್ಬಿಟ್ಟು ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಕೇಳ್ಕೊಂತಾನಂತೆ ನಮ್ಮ ಅಮ್ಮ ಸಾಯ್ಲಿ ಅಂತ. ಈಗ ಅದೊಂದು ಅರಕೆ ಇದೆ ಅಂತ ಅವ್ರದ್ದು. ಸರ್ ಬರ್ತೀನಿ ಸರ್, ಅಲ್ಲಿಗೆ ಬರ್ತೀನಿ ಸರ್. ನಮ್ ತಾಯಿ ಸತ್ತೋಗ್ಲಿ ಬೇಗ ಅಂತ. ನಮ್ ತಾಯಿ ಇದ್ದಂಗೆನೆ ಯಾರೋ ನೇತ್ರನೊಳ್ಳೆ ಮದುವೆ ಮಾಡ್ಕೊಂಡಿರ್ತಾರೆ. ಲಾಕ್ಡೌನ್ ಬರುತ್ತೆ ಸರ್. ಆ ಲಾಕ್ಡೌನ್ ಟೈಮ್ ಅಲ್ಲಿ ಇವನು ನಾನೆಲ್ಲ ಫ್ರೆಂಡ್ ಮನೇಲಿ ಇದ್ದೀನಿ, ಅಲ್ಲಿದ್ದೀನಿ ಅಂತ ನಮ್ ತಂಗಿ ಮನೇಲಿ ಇದ್ಕೊಂಡು ನಾಟಕ ಮಾಡ್ತಾರೆ. ನಮ್ ತಂಗಿ ಕೇಳ್ತಾರೆ, ಏನಪ್ಪಾ ಎಲ್ಲಿ ಫ್ರೆಂಡ್ ಮನೆ? ಇಲ್ಲಮ್ಮ, ಮಂಡ್ಯದಲ್ಲಿ ಫ್ರೆಂಡ್ ಮನೆ ಇದೆ, ಅಲ್ಲಿದೆ. ಅವಳು ಬಂದು ಮುಸ್ಲಿಂ, ಅವಳು ಬಂದು ತಿಲಕ್ ನಗರದ ಹುಡುಗಿ ಅಮ್ಮ. ಸಿನಿಮಾದಲ್ಲಿ ಯಾವ್ದೋ ಒಂದು ಜೂನಿಯರ್ ಆರ್ಟಿಸ್ಟ್, ಯಾರೋ ಒಬ್ರು ಮೇಕಪ್ ಮ್ಯಾನ್ ಇವನ್ನ ಕರ್ಕೊಂಡೋಗಿ ಅವ್ರನ್ನ ಮದುವೆ ಮಾಡಿಸ್ತಾರೆ. ಯಾರು? ಇವ್ರಿಗೆ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಇವರು. ಇವರಿಗೆ ಕಪಾಳಮ್ಮನ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಇವರು. ಹಂಗಾರೆ ನಿಮ್ ಪ್ರಕಾರ ಎಷ್ಟು ಮದುವೆ ಗೊತ್ತಿಲ್ಲ. ಇದನ್ನ ನಿಮ್ಗೆ ಕಳ್ಸ್ಕೊಡ್ತೀನಿ ಫೋಟೋನ, ಈಗ ಇಮಿಡಿಯೇಟ್ ಕಳಿಸ್ತೀನಿ. ಅಲ್ಲ, ಎಲ್ಲ ಮದುವೆ ಆಗಿರೋದು? ಹೌದು ಕಳಿಸ್ತೀನಿ. ಅಷ್ಟು ಮದುವೆ ಆಗಿರೋದು ಪ್ರೂಫ್ ಇದೆ ನಿಮ್ಮ ಹತ್ರ ಸರ್? ಈ ನೇತ್ರ ಮದುವೆ ಅದು ಮಾತ್ರ. ಓಕೆ. ಈಗ ಬ್ರದರ್ ಒಂದೇ ಒಂದು ನಿಮಿಷ. ಈಗ ಇವರು ರೋಡಲ್ಲಿ ಅಸಕ್ತರಾಗಿ ಬಿದ್ದಾಗ ಯಾರೋ ಪುಣ್ಯಾತ್ಮರು ಕರ್ಕೊಂಬಂದು ಆಸರೆ ಓಲ್ಡ್ ಏಜ್ ಹೋಮಿಗೆ ಕರ್ಕೊಂಬಂದಿದ್ದಾರೆ. ಹಲೋ ಸರ್, ಹೇಳಿ. ನಾನು ನೀರು ಕುಡಿತದೆ. ಆಸರೆ ಫೌಂಡೇಶನ್ಗೆ ಕರ್ಕೊಂಬಂದಿದ್ದಾರೆ. ಆದ್ರ ಜಯರಾಜ ನಾಯ್ಡು ಅಂತ ನಿಮ್ಮ ಹತ್ರ ಮಾತಾಡ್ತಿರ್ತಕ್ಕಂಥದ್ದು. ನಿಮ್ಮ ಹೆಸರು ಬಂತು ಸರ್, ಅದಕ್ಕೆ ಫೋನ್ ಇತ್ತು ಸರ್. ಎಸ್, ಇರ್ಲಿ. ಈಗ ಏನ್ ಮಾಡೋಣ ಸರ್?
ಸರ್ ನಮ್ಮಲ್ಲೂ ಇರಲ್ಲ. ಅಲ್ಲಲ್ಲ ಸರ್, ಈಗ ಸರ್ ಒಂದು ನಿಮಿಷ ಆಮೇಲೆ ಸರ್ ಎಲ್ಲೂ ಇರಲ್ಲ. ಆಮೇಲೆ ಯಾವುದೋ ಒಂದು ಆಶ್ರಮಕ್ಕೆ ಸೇರಿಸಿದ್ರಂತ ಆಲ್ರೆಡಿ ನೀವು. ಸರ್ ನಾನು 1 ವಾರ ಶೂಟಿಂಗ್ ಹೋಗ್ತಾ ಇದ್ದೀನಿ. ಹಾಂ ಮನೇಲಿ ಯಾರು ಇರಲ್ಲ ನೋಡ್ಕೊಳಕ್ಕೆ ಹಾಂ ಅಂದ್ಬಿಟ್ಟು ಅವ್ರದ್ದು ನಂಬರ್ ಕೊಡ್ತೀನಿ ಸರ್ ನಿಮ್ಗೆ. ಹಾಂ ಹಾಂ ಅಲ್ಲಿ ಹೋಗಿ ಇರಿ ಅಂತ ಹೇಳಿದ್ರೆ ಹಾಂ ಆ ಅಮ್ಮ ಕುಂದಾಪುರದವರು ಅವರು ನರಸಿಂಹಸ್ವಾಮಿ ಸಾಲಿಗ್ರಾಮ ಇಟ್ಟಿದ್ದಾರೆ. ಹಾಂ ಆ ಅಮ್ಮ ಬಚ್ಚನ್ ಮನೆಗೆ ಹೋದ್ರೆ ಹಿಂದೆ ಹಿಡ್ಕೊಳಕ್ ಹೋಗ್ತಾನೆ ಸರ್ ಈ ಮನುಷ್ಯ. ಆಯ್ತಾ, ಆ ಅಮ್ಮನೇ ನನಗೆ ಖುದ್ದಾಗಿ ಬಂದು ಕರ್ಕೊಂಡು ಹೋಗ್ಬಿಡಪ್ಪ, ನಾಗರಾಜ್ ಸರಿ ಇಲ್ಲ, ನಿಮ್ಮಪ್ಪ ಸರಿ ಇಲ್ಲ. ಈಗ ಏನು ಮನೆ ಕಟ್ಸಿಲ್ಲ ಸರ್, ಒಂದು ಮನೇನು ಕಟ್ಸಿಲ್ಲ, ಯಾರ್ದು ಕಟ್ಸಿಲ್ಲ. ನಮ್ ತಂಗಿ ಮನೆ ಅವ್ರು ಕಟ್ಕೊಂಡ್ರು, ನಮ್ಮ ಮನೆ ನಾನ್ ಕಟ್ಕೊಂಡು EMI ಕಟ್ತಾ ಇದ್ದೀನಿ ಸರ್. ರಾತ್ರಿಗಳು ಕಷ್ಟ ಬಿದ್ದು. ಆ ಏರಿಯಾಕ್ಕೆ ದೊಡ್ಡ ಮನೆ ನಾನೇ ಕಟ್ಟಿದ್ದು. ಇಲ್ಲ ಸರ್, ಸುಳ್ಳು ಸರ್. ಯಾವ ಡಾಕ್ಯುಮೆಂಟ್? ಮಾತಾಡಿ ಸರ್, ನೀವು ಮಾತಾಡಿ. ನಾನು ಮಾತಾಡ್ ಪ್ರಯೋಜನ ಇಲ್ಲ ಸರ್. ಅಲ್ಲಲ್ಲ, ಈಗ ಮಗ ಅಷ್ಟು ಆಯ್ತು, ಇವ್ರ ಮಗ ನಿಮ್ಮ ಮಗ ಸುಳ್ಳು ಹೇಳ್ತೀಯಾರಲ್ವಾ? ನಾನೇ ಸುಳ್ಳು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ಏನು ಅವ್ರಿಗೆ ಹೇಳಿ, ಯಾಕಪ್ಪ ಸುಳ್ಳು ಹೇಳ್ತೀಯ ಅಂತ ಕೇಳಿ. ಏನಂತ ಕೇಳೋದು ಅವ್ರಿಗೆ? ಎಷ್ಟು ಮದುವೆ ಆಗಿದ್ರ, ಅಷ್ಟು ಮದುವೆ ಆಗಿದ್ರ, ಇಷ್ಟು ಮದುವೆ ಆಗಿದ್ರ ಅಂತ ಹೇಳ್ತಾರೆ. ಆಗಿನ ಕ್ಯಾರೆಕ್ಟರ್ ಅವ್ರಿಗೆ ಒಪ್ಕೊಂತೀನಿ ಇಲ್ಲ ಅಂತಲ್ಲ. ಹಾ ಅದ್ಯಾರು ನಾನು ಸರ್ ಈಗ ಸರ್ ಒಂದ್ ನಿಮಿಷ ಹಾ. ನಾಯ್ಡು ಸರ್, ಹಾ ನಮ್ ಮಿಸ್ಸಸ್ ನನ್ನ ಜೊತೆಲಿ ಇದಾರೆ. ಅವ್ರು ಟೀಚರ್. ಬೇಡ 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 ಬೇಡ. ಒಂದ್ ನಿಮಿಷ ಸತ್ಯಾಂಶ ಗೊತ್ತಾಗ ಯಾಯಪ್ಪ ಅಂತ ಬಿಲ್ ನಮ್ಮಪ್ಪ ಅದೆಲ್ಲ ಹೋಗಿದಾರೆ ಅಂತ ಆಶ್ರಯ ಇದೆ ಫೌಂಡೇಶನ್ಗೆ. ಅಲ್ಲೆಲ್ಲ ಯಾರೋ ಸೇರ್ಸ್ತಾರಂತೆ. ನಾಯ್ಡು ಸರ್ ಮಾತಾಡ್ತಿದ್ದಾರೆ, ಪೂರ್ತಿ ಸ್ಟೋರಿ ಹೇಳಿದೆ. ಅವ್ರ ಫೌಂಡೇಶನ್, ಆಶ್ರಯ ಫೌಂಡೇಶನ್ ಅವರು ಈ ಅಪ್ಪ ಈ ಬಿಲ್ಡಿಂಗ್ ಕಟ್ಕೊಟ್ರದಂತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಸರ್, ನಾನು JFGC ನೆಲಮಂಗಲದಲ್ಲಿ ಫ್ಯಾಕಲ್ಟಿ. ಹೇಳಿ. ನಾನು ಅವ್ರನ್ನ ಇವ್ರು ಎಷ್ಟೇ ತಪ್ಪುಗಳು ಮಾಡಿದ್ರು ಹೋದ್ರೆ ಹೋಗ್ಲಿ ಅಂತ ಕರ್ಕೊಂಡ್ಬಂದ್ ಇಟ್ಕೊಂಡಿದ್ದಕ್ಕೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕಿದ್ದಾರೆ ಸರ್ ಅವರು. ಎಲ್ಲಾ ಕಡೆ ಸರಿ ಇಷ್ಟು ವರ್ಷ ಇವಾಗ ಈ ಬಿಲ್ಡಿಂಗ್ ಇದೊಂದೇ ಬಿಲ್ಡಿಂಗ್ ಅಲ್ಲ ಅವ್ರು ಕಟ್ಕೊಟ್ಟಿದೀನಿ ಅಂತ ಹೇಳಿರ್ಬೇಕಾಗಿರೋದು. ಚಾಮರಾಜಪೇಟೆ ಬಿಲ್ಡಿಂಗ್ ಅವರೇ ಕಟ್ಕೊಟ್ಟಿದೀನಿ ಅಂತ ಹೇಳ್ಬೇಕಾಗಿತ್ತಲ್ಲ, ಹೇಳಿ ಅದನ್ನ. ಚಾಮರಾಜಪೇಟೆ ಬಿಲ್ಡಿಂಗ್ ಇದೆಯಾ? ಯಾರ್ದು? ಇವ್ರದಾ? ಮಗಳ ಮನೆ ಸರ್. ಮಗಳು. ಅದನ್ನ ಕಟ್ಟಿಲ್ಲ ನೀವು? ಅವ್ರ ಹಸ್ಬೆಂಡ್ ಕಟ್ಟಿರೋದು. ನೀವೇ ಸರ್ ಹೇಳಿದ್ದು ಅಲ್ಲಿ ಮನೆ ದೊಡ್ಡದು ಮನೆ ನಮ್ದೇ ಅಂತ, ನಾನೇ ಕಟ್ಟಿದ್ದು ಅಂತ. ನಾನು ಕಟ್ಟಿಲ್ಲ ಸರ್. ತುಂಬಾ ಸಂತೋಷ ಸರ್. ಒಂದು ದಿವ್ಸಕ್ಕೂ ನಾನು ನಮ್ಮ ಮನೆಯಲ್ಲಿ ಕೆಲಸ ಮಾಡಿ, ಇವಾಗ ನಿಮ್ಗೆ ಗೊತ್ತು ಕಾಲ ಹೆಂಗಿದೆ ಅಂತ, 2-3 ಜನ ಕೆಲಸ ಮಾಡಿದ್ರು ಕುತ್ಕೊಂಡು ತಿನ್ನೋದು 4 ಜನ ಇದ್ರೆ. ಅಮ್ಮ ನೋಡಿ, ಒಂದ್ ನಿಮಿಷ. ನಾನು ಕಾಲ್ ಮಾಡಿದ ಉದ್ದೇಶ ನಿಮ್ಮನ್ನ ಹರಾಸ್ ಮಾಡ್ಬೇಕು ಅಥವಾ ನೀವು ತಪ್ಪು ಮಾಡಿರ ಅಂತ ಅಲ್ಲ. ನೋಡಿ, ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದಾಗ ಅವ್ರು ಹೇಳಿದ ವರ್ಷನ್ನು ಅಂತೇಳಿ ಗೊತ್ತಾಗ್ಬಾರ್ದು. ಕರೆಕ್ಟ್ ಸರ್, ನೀವು ಕಾಲ್ ಮಾಡಿ ನಮ್ಮನ್ನ ವಿಚಾರಿಸಿದ್ದು ಕರೆಕ್ಟ್. ಯಾಕೆ ಅಂದ್ರೆ ಎಷ್ಟೋ ಸತಿ ಏನಾಗುತ್ತೆ ಅಂದ್ರೆ ಸುಮ್ನೆ ತಿಳ್ಕೊಂಡ್ಬಿಟ್ಟು ಇವಾಗಿನ ಕಾಲದಲ್ಲಿ ಹೆಂಗ ಹೋಗ್ಬಿಟ್ಟಿದೆ ಅಂದ್ರೆ ಅಪ್ಪ ಅಮ್ಮನ ನೋಡ್ಕೊಳಲ್ಲ. ಅಲ್ಲ, ನನಗೂ ಮೇಡಮ್, ನನಗೂ ಫಸ್ಟ್ ಇದ್ದಿದ್ದು ನನಗೆ ಫಸ್ಟ್ ಅವ್ರು ಬಂದು ಹೇಳಿದಾಗ ಅವ್ರು ಮಾಡಿದ್ ನೋಡಿ ನನಗೆ ಬಹಳ ಬೇಜಾರಾಯ್ತು. ಇವನ್ ಯಾರಪ್ಪ, ಇವನ್ ಎಂತ ಸೀರಿಯಲ್ಲು, ಇವನು ಏನು ಅಪ್ಪನೇ ನೋಡ್ಕೊಳಕ್ ಆಗ್ತಾ ಇದ್ದವನು. ಖಂಡಿತ ಎಲ್ಲರೂ ಹಂಗೆ ಅನ್ಕೋತಾರೆ ಸರ್. ಆದ್ರೆ ಈ ಅಪ್ಪ ಮಾಡಿರೋ ಕೆಲ್ಸಗಳು ನಮ್ ನಿಜವಾಗ್ಲೂ ಹೇಳ್ತೀನಿ. ಆ ಅಮ್ಮ ಯಾರೋ ಆಶ್ರಮದಲ್ಲಿ ಇದ್ದೋಳು ಅಮ್ಮ ಪಾಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ಗೂ ಚಿಕ್ಕ ಮಕ್ಳಿದ್ರೆ ನಮ್ಮ ಮಾನ ಮರ್ಯಾದೆ ಹರಾಜಾಗೋಗಿದೆ ಸರ್. ನಾನೇ ಹೇಳ್ತೀನಿ ನೋಡಿ, ಒಂದೇ ಸರ್ ನನ್ ಮಕ್ಳು ತುಂಬಾ ಚಿಕ್ಕವಾಗಿದ್ದಾಗ್ಲೂ ಆ ಯಪ್ಪ ನನ್ನ ನಾದ್ನಿ ಮನೆಯಿಂದ ನಮ್ಮ ಮನೆಗ್ ಬರ್ಬೇಕು ಅಂದ್ರೆ ನನ್ನ ನಾದ್ನಿ ಅಲ್ಲಿಂದ ಏನಾದ್ರೂ ಕೊಟ್ಟು ಕಳಿಸ್ಬಿಟ್ಟು ನೀನೇ ತಗೊಂಡೋದೆ ಅಂತ ಹೇಳು. ಬೇಕ್ರಿನಲ್ಲಿ ಏನೂ ಇಲ್ಲ, ಬೇಕ್ರಿನಲ್ಲಿ ಆಯ್ತಾ ಸರ್, 1/2 ಲೀಟರ್ ಹಾಲು ತಗೋಬಾ ಅಂತ ನಮ್ಮ ಅತ್ತೆ ಹೇಳಿದ್ರೆ ಹೋಗೆಲ್ಲೇ ಕಾಸಿಲ್ಲ, ಯಾವನ ಹತ್ರ ಇಟ್ಕೊಂಡಿದ್ದಾನೆ ಅಂತ. ನಾನು ಆ ಯಪ್ಪ ಹಾಲು ತಂದ್ರೆ ಕುಡಿಯೋದೇ ಬಿಟ್ಬಿಟ್ಟಿದೀನಿ ಸರ್. ಅಷ್ಟು ಮಟ್ಟಿಗೆ ಬೇಜಾರ್ ಮಾಡಿದೆ. ಈಗ ನೋಡಮ್ಮ, ಹೆಣ್ಣು ತಾಯಿ ಸಮಾನ, ಏನಾದ್ರೂ ಕ್ಷಮಿಸಿ ಇಟ್ಕೊಳಕ್ ಆಗತ್ತ? ಖಂಡಿತ ಆಗಲ್ಲ ಸರ್. ಇಲ್ಲ ಸರ್, ನನ್ ಮಗಳು ಚಿಕ್ಕವಳಿದ್ದಾರೆ ಸರ್, 6th ಸ್ಟ್ಯಾಂಡರ್ಡ್. ನೀವೇ ನೋಡಿದೀರಾ ಕಾಲ ಹೆಂಗ್ ಬದಲಾಗಿದೆ ಅಂತ. ಆ ಅಮ್ಮ ನನ್ಗೆಲ್ಲ ಹೇಳಿದಾರೆ. ಇದು ಮುಂಚೆ ಅಡ್ವೊಕೇಟ್. ನನ್ಗೆ ಬೇಜಾರಾಗ್ತಿದೆ, ಯಾಕಂದ್ರೆ ನನ್ ತಂದೆಗೂ ತಾಯಿಗೂ ವಯಸ್ಸಾಗಿದೆ ಸರ್. ನಾಳೆ ಅಕಸ್ಮಾತ್ ನನ್ ತಮ್ಮ ಈ ತರ ಮಾಡ್ಬಿಟ್ರೆ ಅಂದ್ರೆ ನಮ್ಮ ಅಪ್ಪನ ಈ ಅಪ್ಪನ್ಗೆ ಖಂಡಿತ ಹೋಲ್ಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮಪ್ಪ ದೇವ್ರಂತ ಮನುಷ್ಯ. ಎಲ್ಲಾರು ಅನ್ಬೋದು ಸೊಸೆಂದ್ರೆಲ್ಲ ಇಷ್ಟೇ ಅಂತ ಅನ್ಬಿಟ್ಟು. ಆ ಭಗವಂತನ ಸಾಕ್ಷಿಗೆ ಹೇಳ್ತೀನಿ ಸರ್, ಈ ಮನುಷ್ಯ ತುಂಬಾ ವಿಮೆನೈಸರ್ ಸರ್. ನನಗೆ ಲಾಸ್ಟ್ ಟೈಮ್ ಅಡ್ವೊಕೇಟ್ ಒಬ್ರು ಇದೇ ತರ ಇವ್ರು ಏನೇನೋ ಹೇಳಿದಕ್ಕೆ ಅಡ್ವೊಕೇಟ್ ಫೋನ್ ಮಾಡ್ಬಿಟ್ಟು ಕೊನೆಯಲ್ಲಿ ಇಡ್ಬೇಕಾದ್ರೆ ಅಪ್ಪ ಏನಂದ, ನೋಡಮ್ಮ ನಿಮ್ಮ ಯಜಮಾನ್ರು ಮನೆಯಲ್ಲಿ ಇಲ್ಲ ಅಂತೀರಾ, ಶೂಟಿಂಗ್ ಹೋಗ್ತಾರೆ ಅಂತೀರಾ, ದಯವಿಟ್ಟು ನೀವು ನಿಮ್ ಮಗಳು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ರು ಸರ್. ಇವರು ಅಷ್ಟು ಮಟ್ಟಿಗೆ ಈ ಅಪ್ಪ ವಿಮೆನೈಸರ್ ಸರ್. ಸಾರಿ ಟು ಟೆಲ್ ದಟ್. ಯಾಕಂದ್ರೆ ನಾನು ಸೊಸೆಯಾಗಿ ಮಾತು ಹೇಳ್ಬಾರ್ದು. ಸುಮಾರು ವರ್ಷದಿಂದ ನೋಡ್ಬಿಟ್ಟಿದ್ದೀನಿ. ಈಗ ನಾನು ಹೋಗ್ಲಿ ಬೇಡ. ಈಗ ನಾನು ನನ್ನ ಆಶ್ರಮದಲ್ಲಿ ಇಟ್ಕೊಳಕ್ ನಿಮ್ದೇನು ಅಭ್ಯಂತರ ಇಲ್ಲ ಸರ್? ನಮ್ದೇನು ಅಭ್ಯಂತರ ಇಲ್ಲ. ನಾನೊಂದು ಬರ್ಕೊಡ್ತೀನಿ ಬೇಕಾದ್ರೆ. ಇನ್ನು 1 ವಾರ ಇದ್ರೆ ಜಾಸ್ತಿ ಸರ್. ಆ ಯಪ್ಪನ್ ಕುಡಿಯೋ ಚಟ ತುಂಬಾ ಜಾಸ್ತಿ ಇದೆ. ಆಮೇಲೆ ಹೆಂಗಸರ ಸಹವಾಸ ಜಾಸ್ತಿ ಇದೆ. ಅಲ್ಲಿ ಆಶ್ರಮದಲ್ಲಿ ನೀವು ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ ಅಷ್ಟೇ.
ಏನ್ ಸರ್? ಕೇಳಿ 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 ಅಲ್ಲ ಇದು ನಿಜಾನಾ? ಹೇಳಿ. ಅಲ್ಲಲ್ಲ ಇವ್ರು ಈಗ ಇವರು ಅಲ್ಲ ಕೇಳ್ಕೊ ಅಲ್ಲೆಲ್ಲ ಫುಲ್ ಸೊಸೆ ಹೇಳಿ ಸುಳ್ಳ ನಿಜಾನಾ? ಅದನ್ನ ಫುಲ್ ಕೇಳ್ಕೊಳ್ಳಿ ಆಮೇಲೆ ಹೇಳ್ತೀನಿ. ಹೇಳ ಫುಲ್ ಆಯ್ತು ಅವ್ರದ್ದು. ಆಯ್ತಾ? ಹಾ. ಅದಕ್ಕೆ ಮುಂದೆ ಅದಕ್ಕೆ ಹಾ? ಎರಡನೇ ಮದುವೆ ಆಗಿದೆ ಅವನು. ಯಾರು? ಅಮ್ಮ ಎರಡನೇ ಮದುವೆ. ಇವಮ್ಮ ಎರಡನೇ ಮದ್ವೆ ಆಗ್ಲಿ ಬಿಡಿ. ಕದ್ದು ಮದುವೆ ಮಾಡಿದ್ರು. ಪ್ರಶ್ನೆ ಏನ್? ಇವ್ರು ಯಾರು ಸರ್ ಹೇಳೋದಿಕ್ಕೆ ಆಗೋದು? ಇವಾಗ ಕಾಲದಲ್ಲಿ ಮೂರ್ ಜನ ಡೈವರ್ಸ್ ಮಾಡಿ ಹೋಗ್ತಾ ಇದಾರೆ. ನಾನು ಅಂತ ಬಾಳಿಲ್ಲ ಸರ್. ಇವ್ರು ಯಾರು ಸರ್ ಹೇಳಕ್ ಅದನ್ನ? ನಿಂತ್ಕೊಂಡ್ ಮದ್ವೆ ಮಾಡ್ಸಿದ್ದೆ ಈ ಮನುಷ್ಯ ನನ್ಗೆ. ಹೌದಾ? ಅವಾಗ ಹೆಂಗಿದ್ವು ಕೇಳಿ ಮನೆಯಲ್ಲಿ. ಹೌದಾ? ಮತ್ತೆ ಅಲ್ಲ ಸರ್ ಒಂದ್ ನಿಮಿಷ ನೀವೇ ತಪ್ಪಲ್ವ ಮಾಡಿದ್ದು? ನೀವೇ ತಪ್ಪಲ್ವ? ಅಲ್ಲ ಇವ್ರು ನಿಮ್ಮ ಈಗ ಹೇಳ್ತಾರೆ ನಾನು ಈಗ ಎರಡನೇ ಸಂಬಂಧ ಅಂತ ನೀವ್ ಹೆಂಗ್ ಮದುವೆ ಮಾಡಿದ್ರಿ? ನೀವ್ ಯಾಕೆ ಮದುವೆ ಮಾಡಿದ್ರಿ? ಹೌದು, ಅಲ್ಲಿಗೆ ನೀವು ತಾನೇ ಹೋಗಿ ಕರ್ಕೊಂಡ್ ಬಂದಿರೋದು. ಅವಳೇ ನೋಡೇ ಬಂದಿರಲ್ಲ ನಿಮ್ಮ ಹತ್ರ. ಸರ್ ಒಂದ್ ನಿಮಿಷ, ಮದುವೆ ಮಾಡಿದ್ದೆ ಯಾರು? ನೀವೇ ತಾನೇ? ಹೌದು. ಹೌದಾ? ಹೌದು. ಸರ್ ಕ್ಲಾರಿಟಿ ಕೊಡ್ತೀನಿ. ಅಲ್ಲ ಬೇಡ ಬ್ರದರ್ ಬೇಡ, ಒಂದ್ ನಿಮಿಷ ಒಂದ್ ನಿಮಿಷ. ಎರಡನೇ ಮದುವೆ ಆಗಿದ್ದಾಳ ಅವಳು ಅಂದ್ರಲ್ಲ, ಯಾರು ಮಾಡಿದ್ರು? ಯಾರು ಎರಡನೇ ಮದುವೆ ಆಗಿರೋದು? ನನ್ನ ಹೆಂಡತಿ ನೋಡಿ. ನನ್ನ ಹೆಂಡತಿ ಈಗ ನಾನು ನನ್ನ ಹೆಂಡತಿ ಟ್ರಿಗರ್ ಆದ್ರೆ ಬೇರೆ ಕಥೆ ಆಗತ್ತೆ ಸರ್. ನನ್ನ ಹೆಂಡತಿ ಎರಡನೇ ಮದುವೆ ಆಗಿಲ್ಲ. ಎರಡನೇ ಮದುವೆ ಹೆಂಡತಿ ಆಗಿಲ್ಲ. ಸುಳ್ಳು ಹೇಳ್ತಾರೆ ಸರ್. ನೋಡಿ ಸರ್, ನಾನು M.Com ಮೌಂಟ್ ಕಾಮಲ್ ಕಾಲೇಜಲ್ಲಿ ಮಾಡಿ ಕೆಲಸ ಮಾಡ್ತಿದ್ದೆ ಸರ್. ಈ ಮನುಷ್ಯ ನನಗೆ ಇಷ್ಟ ಆದ್ರು ಅಂತ ಅನ್ಬಿಟ್ಟು ನಾನು ಇವ್ರಷ್ಟೊತ್ತಿಗೆ ಡಿವೋರ್ಸ್ ಪ್ರೋಸೆಸ್ ಅಲ್ಲಿ ಇತ್ತು. ಇವ್ರದ್ದು ಡಿವೋರ್ಸ್ ಆಯ್ತು. ಅದಾದ್ಮೇಲೆ ನಾನು ಲೀಗಲ್ ಆಗಿ ಮದುವೆ. ಮೇಡಮ್ ನಾನು ಕೇಳ್ತಾ ಇರೋದು ಒಂದ್ ನಿಮಿಷ ನೋಡಿ, ನಾನು ಹೇಳ್ತಾ ಇರೋದು ತಪ್ಪಲ್ಲ. ಅದು ಮಾಡಿದ್ದು ಇವ್ರು ತಪ್ಪು ತಾನೇ ಹಂಗಾರೆ ಮದುವೆ ಮಾಡಿದ್ದು? ಸರ್ ಫಸ್ಟ್ ಆಫ್ ಆಲ್ ಈ ಮನುಷ್ಯ ಯಾರಿಗೂ ಆಗೋದಿಲ್ಲ ಸರ್. ಮತ್ತೆ ಯಾರಿಗೂ ಆಗಲ್ಲ ಸರ್. ಕಟ್ಕೊಂಡಿರೋ ಹೆಂಡತಿನೇ ಮೋಸ ಮಾಡುದು ಮನುಷ್ಯ ಸರ್. ಇನ್ನೊಂದು ಏನ್ ಗೊತ್ತಾ ಸರ್, ಒಂದ್ ಹೇಳ ಸರ್, ಮದುವೆ ಒಂದ್ ನಿಮಿಷ ಕೋಲ್ ಅಮ್ಮ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಮದುವೆ ಮಾಡಿದ್ ನೀವೇ, ಸೊಸೆಗೆ ಎರಡನೇ ಮದ್ವೆ ಅಂತ ಹೇಳ್ಬೋದಾ ನೀವು? ಹೇಳಂಗಿಲ್ಲ. ಹೇಳ್ಬೋದಾ? ಅಂದ್ರೆ ನೀವು ಮಾಡಿದ್ ಸತ್ಯನಾ? ಈಗ ಪ್ರೇಮ ನೇತ್ರ ಅದೆಲ್ಲ ಸತ್ಯ ಅಲ್ವಾ ಸರ್? ನಾನು ತಪ್ಪು ಮಾಡಿರ್ಬೋದು. ಈಗ ನಾನು ಒಂದ್ ಹೇಳ್ತೀನಿ ಕೇಳಿ ಸರ್, ನಾನು ಕ್ಯಾಬ್ ಬಿಟ್ಟಿದ್ದೀನಿ ಅಂದಾಗ ತಪ್ಪಾಯ್ತು, ಏನಾದ್ರು ಆಶ್ರಯ ಕೊಡಿ ಅಂತ ಕೇಳಿ ಅವ್ರನ್ನ, ಅಥವಾ ತಪ್ಪಾಗಿದೆ ರಾಷ್ಟ್ರ ಬಿಡ, ಏನೇ ಬಿಡ, ಅವ್ರು ಬೇಡವಾ ಸತ್ತಿಲ್ಲ, ಅವ್ರು ಬಿಡೋದು ಬಿಡ, ನೀವು ಸತ್ರ ಬರೋದು ಬೇಡ ಅವರು. ನಮ್ಗೇನ್ ಬೇಜಾರು ಸರ್. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಸರ್. ಹೇಳಿಮ್ಮ. ಇವ್ರು ಪಕ್ಕದಲ್ಲೇ ಕುತ್ಕೊಂಡಿದ್ದಾರೆ. ಆ ನೇತ್ರ ಅನ್ನೋ ಹೆಂಗ್ಸಿಗೆ ಆ ಚಿಕ್ಕಪ್ಪನ ಮಗ ಅಂತೆ ಸರ್. ಅವ್ರು ನಮ್ಗೆ ಅವ್ರ ಭಾಷಣ ನನ್ಗೆ ಅರ್ಥ ಆಗಿದೆ ಏನಂದ್ರೆ ಈಸ್ ಎ ಮುಸ್ಲಿಂ ಗೈ ಅಂತ. ಆಯ್ತಾ ಸರ್? ಅಪ್ಪ ಪಕ್ಕದಲ್ಲೇ ಕುತ್ಕೊಂಡಿದ್ದಾನೆ. ಇವಾಗ ಯಾವ್ದಾರ ಅಪ್ಪ ಮಗಳನ್ನ ಯಾರೋ ಅಬ್ಯೂಸ್ ಮಾಡಿರ್ತಾರ, ಕೆಟ್ಟದಾಗ ಮಾತಾಡ್ತಿದ್ರೆ ಏನ್ ಮಾಡ್ಬೇಕು ಸರ್? ತೆಗೆದು ಬಿಡ್ಬೇಕು. ಈ ಮನುಷ್ಯ ಹೇಳ್ಕೊಡ್ತಾ ಇದ್ದಾನೆ ಸರ್ ಅವ್ನಿಗೆ, ಇನ್ನೂ ಕೇಳಂತ. ಆ ಹುಡ್ಗ ಅಪ್ಪ ನಮ್ಮ ಯಜಮಾನ್ರಿಗೂ ಹೇಳಿಲ್ಲ. ಆ ಮನುಷ್ಯ ಫೋನ್ ಮಾಡ್ಬಿಟ್ಟು ನನ್ ನಾತಿಗೆ ಏನಂತಾನೆ ಗೊತ್ತಾ, ಊರ್ ತುಂಬಾ ಮಕ್ಕಳನ್ನ ಎಷ್ಟಷ್ಟು ಕೆಪಾಸಿಟಿ ನನ್ಗಿದೆ, ಬರ್ತೀಯೇನೆ ಅಂತ ಕೇಳ್ತಾನೆ ಸರ್. ಈ ಮನುಷ್ಯ ಪಕ್ಕದಲ್ಲೇ ಕುತ್ಕೊಂಡಿದ್ದಾನೆ ಸರ್. ಬಿಡಿ ಏನ್ ಸರ್ ಮಾಡ್ಬೇಕಿಂತವ್ನ ಹೇಳ್ರಿ, ಏನ್ ಮಾಡ್ಬೇಕು ಅಂತ? ನಾಯ್ಡು ಸರ್, ಅವನ ಅಮ್ಮನ್ ಕತ್ತರಿಸಿ ಬಿಸಾಕಿ ಸರ್. ಅವನ ಅಮ್ಮನ್ನ ಬ್ರದರ್ ನಾನ್ ಕತ್ತರಿಸ್ತೀನಿ ಸರ್. ಅವನ ಅಮ್ಮನ ಜೈಲಿಗೆ ಹೋದ್ರು ಪರವಾಗಿಲ್ಲ ಸರ್. ಬ್ರದರ್ ಬಿಡಿ, ರೆಕಾರ್ಡ್ ಸರ್. ಅವನ ಅಮ್ಮನ್ ನಾನ್ ಕತ್ತರಿಸ್ತೀನಿ, ಅಪ್ಪನ್ ಕತ್ತರಿಸ್ಬಿಟ್ಟು ಒಳಗೋದು ಅಂತೀನಿ. ಇಡೀ ಡಾಕ್ಯುಮೆಂಟ್ಸ್ ಇರ್ತೀನಿ ಸರ್. ಬಿಡಿ ಬ್ರದರ್. ನನ್ನ ತಂಗಿ ಈ ಮಾತಾಡೋಣ, ಸೋಳೆ ಮುಂಡೆ ಮಗ. ಅವನ ಅಮ್ಮನ ಎಚ್ಚರಿ ಕುಡ್ಸ್ಕೊಳ್ಳೋಣ. ಇವನ ಅಮ್ಮನ ಬ್ರದರ್ ಬಿಡಿ, ಅಪ್ಪನೇ ಇವನು. ಬಿಡಿ ಅಮ್ಮನ್ನ. ಈಗ ಪರಿಸ್ಥಿತಿ ಅವ್ರಿಗೆ ಬಂದಿದೆಯಲ್ವ? ಈಗ ಬಂದಿದೆ ತಾನೆ, ಬಿಟ್ಬಿಡಿ. ಬೇಡ, ಸ್ವಂತ ತಂಗಿ ಸರ್, ಸ್ವಂತ ಮಗಳಿಗೆ ಬೋಳಿ ಮಗ ಹಂಗ ಹೇಳಿಸ್ತಾನೆ ಪಕ್ಕದಲ್ಲಿ ಕೂರ್ಸ್ಕೊಂಡು ಅಂದ್ರೆ ಇನ್ನೆಂತ ಸೂಳೆ ಮುಂಡೆ ಮಗ ಸರ್ ಇವನು. ಬಿಡಿ ಪ್ಲೀಸ್ ಬೇಡ. ಈಗ ಬ್ರದರ್ ನಾನು ಒಂದ್ ಕೆಲಸ ಮಾಡ್ತೀನಿ ಸರ್. ನಾಳೆ ಬೆಳಿಗ್ಗೆ TV9 ಸುವರ್ಣ ಇದ್ರ ಜೊತೆ ಬರ್ತೀನಿ. ಅದು ನಮ್ಮ ಪಬ್ಲಿಕ್ ಟಿವಿ ಜೊತೆ ಬರ್ತೀನಿ. ಅವ್ನು ಎಲ್ಲವನ್ನ ಅಲ್ಲೇ ಕೂರ್ಸ್ಕೊಳ್ಳಿ ಸರ್. ಪ್ರತಿ ಒಂದು ಡಾಕ್ಯುಮೆಂಟೇಶನ್ ಇರ್ತೀನಿ. ಎದುರುಗಡೆ ಇಡೀ ಬೆಂಗಳೂರು ಮುಂದೆ ಬ್ರದರ್ ಆಲ್ರೆಡಿ ಬೀದಿ ಬಿದ್ದು ಬಿಟ್ಟಿಯಾನೆ ಅವನು. ಈಗ ಆಶ್ರಮಕ್ಕೆ ಬಂದಿದ್ದಾರೆ, ಏನ್ ಮಾಡ್ತೀರ ತಗೊಂಡು? ಈಗ ಬ್ರದರ್ ಒಂದ್ ನಿಮಿಷ, ಈಗ ಆ ಮಾಡಿದ ಪಾಪಕ್ಕೋ ಅಥವಾ ಏನೋ ಬೀದಿ ಬಿದ್ಬಿಡಿಯಾರ ಬ್ರದರ್. ಈಗ ಏನ್ ಮಾಡ್ಬೇಕು ಸರ್? ನಾನೇನ್ ಮಾಡ್ಬೇಕು ಸರ್? ನಾನು ನಿಮ್ಮನ್ನ ಬ್ರದರ್ ನಾನು ಕೇಳಿದ್ ಒಂದೇ ಒಂದು ವರ್ಷ. ಆ ವ್ಯಕ್ತಿ ಹೇಳಿದೆ ಸತ್ಯ, ಮಗ ಸರಿ ಇಲ್ಲ ಅಥವಾ ಇನ್ನೊಂದು ವರ್ಷ ಬೇಡ. ಈಗ ನಾನು ಕ್ಲಾರಿಟಿ ನಿಮಗೆ ಕೊಟ್ಟೆ ಬಂದಿದ್ದಾರೆ ಅಂತ. ಇಲ್ಲ ನಾಳೆ ಬೆಳಗ್ಗೆ ನೀವು ಹೇಳ್ಬೋದು, ನನ್ನ ಸರ್ ನಾನು ಬದುಕಿದ್ದೆ, ನನಗೆ ಹೇಳ್ಬೇಕಾಗಿತ್ತು ನೀವು ಅಂತ ಒಂದು ಮಾತು ಬರ್ಬೇಕಾ? ಇನ್ಫಾರ್ಮೇಶನ್ ಕೊಟ್ಟು ತುಂಬಾ ಒಳ್ಳೇದಾಯ್ತು. ಆ ಮನುಷ್ಯ ಸತ್ಯ ದಿನ ಹೇಳಿ ಅದೇನಿದೆ ನಂದು ಋಣ. ಯಾಕಂದ್ರೆ ಅವ್ನು ಬೀದಿಯಿಂದ ಉಟ್ಬಿಡಿದಿಲ್ಲ ನಾನು. ಅದೊಂದು ಪಾಪದ ಕೆಲಸ ಮಾಡ್ಬಿಟ್ಟು ಅವನು ಪುಣ್ಯದ ಕೆಲಸ ಮಾಡಿಲ್ಲ. ನನ್ನ ತಾಯಿ ಗರ್ಭದಲ್ಲಿ ನನ್ನ ತಾಯಿ ಸತ್ಯ ಸ್ವರ್ಗದಲ್ಲಿದ್ದಾಳೆ. ನನ್ನ ನಕ್ಷತ್ರ, ನನ್ನ ರಾಶಿಯಲ್ಲೇ ಸತ್ಯ ಸ್ವರ್ಗದಲ್ಲಿದ್ದಾಳೆ.
ಆಯ್ತಾ ಸರ್. ಇವತ್ತು ಕೂಡ ಕಷ್ಟ ಅಂದ್ರೆ ನಮ್ಮ ತಾಯಿ ಹೇಳ್ಕೊಂತೀನಿ, ದೇವ್ರು ಹೇಳ್ಕೊಳಲ್ಲ ಸರ್, ನನ್ನ ತಂದೆ ನೆನ್ಸ್ಕೊಳಲ್ಲ ಸರ್. ನಾನು ಅವ್ನ ಬೀದಿಯಿಂದ ನಾನು ಹುಟ್ಟಿದಕ್ಕೋಸ್ಕರ ಇದನ್ನೆಲ್ಲ ನಾನು ಅನುಭವಿಸ್ತಾ ಇದೀನಿ. ನನ್ನ ಮಕ್ಕಳಿಗೆ ಇದು ಬರಬಾರ್ದು ಈ ಬುದ್ಧಿ ಅನ್ಬಿಟ್ಟು ಆ ಮನುಷ್ಯ ನಾನು ಕಳ್ಸಿಲ್ಲ ಸರ್. ಆ ಮನುಷ್ಯ ಆಗಿ ಹೋಗಿರೋದು. ಬಿಡಿ. ಈಗ ನಿಮಗೆ ಹಂಗೆ ಏನಾರ ಇದ್ರೆ ನಂಗೆ ಈ ನಂಬರಿಗೆ ಕಾಲ್ ಮಾಡಿ ಇಲ್ಲಿರ್ತಾರೆ. ಓಕೆನಾ? ತೊಂದ್ರೆ ಇಲ್ಲ ಸರ್. ನಾನು ಅವ್ನು ನೋಡೋಕ್ಕೂ ಬರಲ್ಲ ಸರ್, ತೊಂದ್ರೆ ಇಲ್ಲ. ಏನೋ ನಮ್ಮಮ್ಮ ಮುಂದೆ ಅಲ್ಲಿ ಕರ್ಕೊಂಡ್ ಬಿಟ್ಟವ್ರೇನೋ ಅಪ್ಪ. ಯಾಕಂದ್ರೆ ಗಂಡ ಅಂದ್ರೆ ಅಷ್ಟು ಪ್ರೀತಿ ನಮ್ಮ ಅಮ್ಮನಿಗೆ. ಆ ಕಷ್ಟದಲ್ಲೂ ಕೂಡ ಹೊಡೆದ್ನಲ್ಲಮ್ಮ ಅಂದ್ರೆ ಬಿದ್ದು ಬಿಟ್ಟ ಕಣೋ ಅಂತಾರೆ ಸರ್. ಕಿಡ್ನಿ ಪೇಷಂಟ್ ನಾವು ಹೊಡೆದವನ ಸರ್ ಈ ಮನುಷ್ಯ ಸತ್ತೋಗ್ಲಿ ಅಂತ. ಇರ್ಲಿ. ಈಗ ನಿಮಗೂ ಮಕ್ಕಳಿದಾವೆ, ಹೆಂಡತಿ ಇದಾರೆ, ಬೇಡ ಈಗ ಇನ್ನೊಬ್ರಿಗೆ ಕೆರೆದು ಬಯಸೋದು ಬೇಡ. ಒಳ್ಳೇದಾಗ್ಲಿ. ಓಕೆ, ನಾನು ನಿಮ್ ಭೇಟಿ ಮಾಡ್ಬೇಕು, ನಾನು ನಿಮ್ಮನ್ನ ಮಾತಾಡ್ಬೇಕು. ಬನ್ನಿ ಬ್ರದರ್. ಮಾತಾಡ್ತೀನಿ. ಎಲ್ಲಿ ಸರ್ ಅಡ್ರೆಸ್? ಇದು ಲಗ್ಗೆರೆ ಮಂಜುನಾಥ ಪಾರ್ಕ್ ಹತ್ರ ಆಸರೆ ಓಲ್ಡ್ ಏಜ್ ಮತ್ತು ನೀವು ಗೂಗಲ್ ಹಾಕಿದ್ರೆ ಸಿಗುತ್ತೆ ಬ್ರದರ್. ಬನ್ನಿ. ನಾನು ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ನೋಡಿದ್ದೀನಿ ಅನ್ಸುತ್ತೆ. ಬನ್ನಿ. ಬನ್ನಿ. ಫೇಸ್ಬುಕ್ ಅಲ್ಲಿ ನೋಡಿದ್ದೀನಿ ಅನ್ಸುತ್ತೆ ಸರ್. ನಂದು ಏನೋ ತಪ್ಪಿದ್ರೆ ಇಲ್ಲ, ನಾನು ಏನು ಸರ್, ಈಗ ನೋಡಿ, ಈಗ ಅವ್ರು ಹೇಳಿದ್ರು ಆ 1 ವರ್ಷ ನಿಮಗೆ ಹೇಳಿದೆ ಅಷ್ಟೇ ನಾನು. ಓಕೆನಾ? ನೀವು ನಮ್ಮ ಕಡೆಯಿಂದ ವರ್ಷ ಸರ್ ನೀವು ವಾಟ್ಸಪ್ ಅಲ್ಲಿ ಆಯ್ತು ಕಳಿಸಿ ದಯವಿಟ್ಟು ಪ್ಲೀಸ್. ಓಕೆ ಬಾಯ್. ಕಳಿಸ್ತೀನಿ. ನಾನು ನಿಮ್ಗೆ ಫೋಟೋಸ್ ಕಳಿಸ್ತೀನಿ. ಎಸ್. ಈಗ ಇವಾಗ ಕೇಳ್ಕೊಂಡಲ್ಲ ಸರ್. ಒಂದು ನಿಮಿಷ ಕಟ್ ಮಾಡು.